ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರುನ್ನಪಿ ಜಗನ್ನಾಥಾಖ್ಯೇಕಿನ ಪ್ರಿಯತೆ ಸುದೀಪಿಕಾ ಬ್ರಹ್ಮಂಗರಿತಂ ಮಯಟಂ ವಿಗುಣಂ ಸದಾನಂದತೀರ್ಥಂ चीरैवाक्यैर्माणैरखण्डिते गुरुभावं जयन्ति भाते श्री जयतीर्थपा कार्तिकल्पितकल्पोऽयं प्रत्यक्षगजगे श्रीव्यासतीर्थगुरुर्भूयादस्मद्सिद्धये मुकोयत्प्रसादेन मुकुन्दशयनायते राजराजायते रक्तः राघवेन्द्रं तमाश्रये विद्यापीठविधातारं रतिचन्द्रं विद्यार्थिवत्सलं वन्दे महामहिम सद्गुरुं महापादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धितमनोरथाः। श्रीगुरुभ्यो नमः। आनुमानिकमपि एकेषामित्येन आनुमानिकमप्येकेषामिति चेन्न शरीररूपकविन्यस्तगृहीतेः शरीररूपकविन्यस्तगृहीतेः दर्शयति च ओम् दर्शयति च ओम्। ನಿನ್ನೆ ನಾವು ಈ ಸೂತ್ರದ ಪೂರ್ವಪಕ್ಷ ಭಾಗ ಹಾಗೂ ಸಿದ್ಧಾಂತದಲ್ಲಿ ಒಂದು ಅಂಶವನ್ನು ಮಾಡಿದ್ದೇವೆ. ಅವ್ಯಕ್ತಾತ್ ಪುರುಷ ಪರಃ ಮಹತಃ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಅಂತ ಹೇಳಿ ಇಲ್ಲಿ ಬಂದಂತಹ ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯವಾದದ್ದು ಪ್ರಕೃತಿ ಪ್ರಧಾನ ಅಂತ ಪೂರ್ವಪಕ್ಷಿಗಳು. ಅಲ್ಲ, ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯವಾದದ್ದು ಪ್ರಕೃತಿ ಅಲ್ಲ, ಭಗವಂತನೇ ಅವ್ಯಕ್ತ ಶಬ್ದದಿಂದ ವಾಚ್ಯನಾದವನು ಅಂತ ಇಷ್ಟು ನಾವು ದಿವಸ ಮಾಡಿದ್ದೇವೆ. ಯಾಕೆ ಅಂತ ಕೇಳಿದ್ರೆ ಗೃಹೀತೆ ದರ್ಶಯತಿ ಚ ಅಂತ ಹೇಳಿ ಒಂದು ಶ್ರುತಿ ಹಾಗೂ ಸ್ಮೃತಿ ಅವ್ಯಕ್ತಂ ಅಚಲಂ ಶಾಂತಂ ನಿಷ್ಕಲಂ ನಿಷ್ಕ್ರಿಯಂ ಪರಂ ಯೋ ವೇದ ಹರಿಮಾತ್ಮಾನಂ ಸಭಯಾದ್ ಅನುಮುಚ್ಯತೆ ಅಂತ ಹೇಳಿ ಪಿಪ್ಪಲಾದ ಶಾಖೆಯಲ್ಲಿ ಬರುವಂತಹ ಶ್ರುತಿ, ಹಾಗೂ ಅವ್ಯಕ್ತೋಕ್ಷರ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಬರುವ 8ನೇ ಅಧ್ಯಾಯದಲ್ಲಿ ಬರುವಂತಹ ಸ್ಮೃತಿ ವಾಕ್ಯ. ಈ ಎರಡು ಪ್ರಮಾಣಗಳನ್ನು ಇಟ್ಟುಕೊಂಡು ಭಗವಂತನೇ ಅವ್ಯಕ್ತ ಶಬ್ದವಾಚ್ಯನಾಗಿದ್ದಾನೆ ಹೊರತು ಪ್ರಕೃತಿ ಅಲ್ಲ ಅಂತ ದಿವಸ ಮಾಡಿದ್ದೇವೆ. ನಾವು ನಿನ್ನೆ 2 ಪ್ರಶ್ನೆಯನ್ನು ಮಾಡ್ಕೊಂಡಿದ್ದೇವೆ. ಏನಂದ್ರೆ ಕಥಂ ತರ್ಹಿ ಅನ್ಯತ್ರ ಅವ್ಯಕ್ತಾದಿ ಶಬ್ದ ವ್ಯವಹಾರ ಇತ್ಯತಃ ಉಕ್ತಂ ಶರೀರ ರೂಪಕ ಇತ್ಯಾದಿ. ಭಗವಂತನೇ ಅವ್ಯಕ್ತ ಶಬ್ದವಾಚ್ಯ. ಮೊದಲಿಗೆ ನಾವು ಅವ್ಯಕ್ತ ಅಂತ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ವ್ಯಕ್ತ ಅಂತಂದ್ರೆ ಪ್ರತ್ಯಕ್ಷವಾಗಿ ಕಾಣಿಸೋದು ವ್ಯಕ್ತ ಅಂತಂತೇವೆ. ಅವ್ಯಕ್ತ ಅಂತಂದ್ರೆ ಪ್ರತ್ಯಕ್ಷವಾಗಿ ಕಾಣಿಸದೇ ಇರೋದು, ಅದು ಅವ್ಯಕ್ತ. ಹಾಗೆ ಈ ಅಂದ್ರೆ ಈಗ ಕಣ್ಣಿಗೆ ಕಾಣಿಸದೇ ಇರೋದು ಯಾವುದು? ಪ್ರಕೃತಿ. ಹಾಗಾಗಿ ಅದು ಅವ್ಯಕ್ತ ಶಬ್ದದಿಂದ ವಾಚ್ಯ ಅಂತ ನಾವು ಹೇಳಬೇಕು. ಆದರೆ ಈಗ ಆ ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯವಾದದ್ದು ಏನಂತ ಇದ್ದೀರಿ ನೀವು? ಪ್ರಕೃತಿ ಅಲ್ಲ, ಭಗವಂತ ಅಂತ ಇದ್ದೀವಿ. ಹಾಗಾದ್ರೆ ಭಗವಂತನಿಗೆ ಅವ್ಯಕ್ತ ಶಬ್ದ ವಾಚ್ಯತ್ವ ಹೇಳಿಬಿಟ್ರೆ ಹಾಗಾದ್ರೆ ಪ್ರಕೃತಿಯಲ್ಲಿ ವ್ಯವಹಾರ ಹೇಗೆ ಮಾಡೋದು? ಪ್ರಕೃತಿಯ ವ್ಯವಹಾರ ಯಾವ ಶಬ್ದದಿಂದಾಗಿ ಯಾವುದು ವಾಚ್ಯವಾಗಬೇಕೋ ಆ ಶಬ್ದದಿಂದಾಗಿ ಅದು ವಾಚ್ಯ ಅಲ್ಲ, ಭಗವಂತ ವಾಚ್ಯ ಅಂತಂದ್ಬಿಟ್ರೆ ಆಗ ಅದರ ವ್ಯವಹಾರ ಮಾಡೋದು ಹೇಗೆ? ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಪ್ರಶ್ನೆ. ಹಾಗೂ ಅದ್ರ ಜೊತೆಗೇನೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಮಗೆ. ಏನಂದ್ರೆ ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯನಾದವನು, ನಿನ್ನೆ ಈ 2 ಪ್ರಶ್ನೆಗಳ ಪ್ರಶ್ನೆ ಮಾತ್ರ ಮಾಡಿದ್ದೆ, ಸಮಾಧಾನವನ್ನು ಕೊಟ್ಟಿಲ್ಲ. ಈಗ ಮತ್ತೆ ಪ್ರಶ್ನೆ ಮಾಡಿಕೊಂಡು ಸಮಾಧಾನ ಕೊಡ್ತಾ ಇದ್ದೇನೆ. 2ನೇ ಪ್ರಶ್ನೆ,
ಆಯ್ತು, ಅವ್ಯಕ್ತ ಶಬ್ದದಿಂದಾಗಿ ಶ್ರುತಿ ಸ್ಮೃತಿ ಪ್ರಮಾಣವಿದ್ದದ್ದರಿಂದ ಭಗವಂತ ವಾಚ್ಯ ಅಂತ ಹೇಳಿಬಿಟ್ರಿ. ಹಾಗಾಗಿ ಮಹತಃ ಪರಂ ಅವ್ಯಕ್ತಂ ಅಂತ ಹೇಳುವಾಗ ಅವ್ಯಕ್ತ ಶಬ್ದದಿಂದಾಗಿ ವಾಚ್ಯ ಭಗವಂತ ಅಂತ ಮಾಡೋದಾದರೆ, ಅದೇ ಮುಂದಿನ ಶಬ್ದ ಅವ್ಯಕ್ತಾತ್ ಪುರುಷ ಪರಹ ಅಂತ ಮುಂದಿನ ಶಬ್ದವಿದೆ. ಅಂದ್ರೆ ಮಹತಃ ಪರಂ ಅವ್ಯಕ್ತಂ, ಮಹತ್ತನ್ನು ಮೀರಿದ್ದಿದ್ದು ಅವ್ಯಕ್ತ. ಅವ್ಯಕ್ತಾತ್ ಪುರುಷ ಪರಹ, ಅವ್ಯಕ್ತಕ್ಕಿಂತಲೂ ಪರಂ ಉತ್ತಮವಾದದ್ದು ಪುರುಷ ಅಂತ ಪುರುಷ ನಾಮಕನಾದ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆಗ ಏನಾಯ್ತು, ನನಗಿಂತಲೂ ನೀವು ಉತ್ತಮರು ಅಂತಂದಾಗ ಅವ ಏನಾಯ್ತು, ನಾನು ಅಧಮ ಅಂತ ಅರ್ಥ ಆಯ್ತಲ್ಲ. ನೀವು ಉತ್ತಮರು ಅಂದ್ರೆ ನಾನು ಅಧಮ. ಹಾಗೆ ಅವ್ಯಕ್ತಾತ್ ಪುರುಷ ಪರಹ ಅಂತ ಹೇಳಿ ಪುರುಷನಿಗೆ ಪರತ್ವವನ್ನು ಹೇಳಿದರೆ, ಹಾಗಾದ್ರೆ ಅವರ ಅಧಮರಾದವರು ಯಾರು? ಅವ್ಯಕ್ತ. ಅಂದ್ರೆ ಅವ್ಯಕ್ತ ಶಬ್ದಕ್ಕೆ ನೀವೇನಂತ ಅರ್ಥ ಮಾಡಿದ್ದೀರಿ? ಭಗವಂತ ಅಂತ ಅರ್ಥ ಮಾಡಿದ್ದೀರಿ. ಅಂದ ಮೇಲೆ ಅವ್ಯಕ್ತ ಶಬ್ದಾರ್ಥವಾಗಿ ನೀವು ಭಗವಂತ ಅಂತ ಅರ್ಥ ಮಾಡೋದಾದ್ರೆ ಭಗವಂತನಿಗೆ ಅಧಮತ್ವ ಅವರತ್ವ ಬರಬೇಕಾಗತ್ತೆ. ಅದೇ ಅವ್ಯಕ್ತ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ ಮಾಡ್ಬಿಟ್ರೆ ಏನ್ ತೊಂದರೆ ಇಲ್ಲ. ಅಂದಮೇಲೆ ಹೇಗೆ ನೀವು ಅವ್ಯಕ್ತ ಶಬ್ದ ವಾಚ್ಯ ಭಗವಂತ ಅಂತ ಹೇಳ್ತೀರಿ? ಎರಡು ಸಮಸ್ಯೆ ಬರುತ್ತೆ. ಒಂದು, ಬೇರೆ ಕಡೆಗೆ ವ್ಯವಹಾರ ಹೇಗೆ, ಇದೊಂದು ಪ್ರಶ್ನೆ. ಮತ್ತೊಂದು, ಆ ಅವ್ಯಕ್ತ ಶಬ್ದಾರ್ಥತ್ವವನ್ನು ಭಗವಂತನಿಗೆ ಒಪ್ಪಿಬಿಟ್ರೆ ಭಗವಂತನಿಗೆ ಅಧಮತ್ವ ಬರಬೇಕಾಗತ್ತೆ, ಅವರತ್ವ ಅಂತಂತೇವೆ. ಅವರ ಅಂತ ಆಗಲಿ ಅಂತ ಸಮಸ್ಯೆ ಬಂದ್ರೆ ಅದಕ್ಕೆ ಎರಡೂ ಪ್ರಶ್ನೆಯ ಸಮಾಧಾನ ನಮಗೆ ಈ ಶಬ್ದದಿಂದ ಆಗತ್ತೆ. ಉತ್ತರದಲ್ಲಿ ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ ಅಂತೇನ್ ಹೇಳಿದ್ದಾರೆ, ಅದರಿಂದಾಗಿ ನಮಗೆ ಉತ್ತರ ಸಿಗತ್ತೆ. ಏನು? ಶರೀರ ರೂಪಕ. ಇಲ್ಲಿ ರೂಪ ಅಂತ ಹೇಳಿಲ್ಲ, ರೂಪಕ ಅಂತಂದಿದ್ದಾರೆ. ಇಲ್ಲಿ ಬಹಳ ವ್ಯಾಕರಣದಲ್ಲಿ ಹೇಳುವಂತೆ ಕುತ್ಸಿತೇಕ ಪ್ರತ್ಯಯ ಅಂತಂತಾರೆ. ಅಂದ್ರೆ ಅರ್ಥವೇನು? ಮೊದಲಿಗೆ ನಾನು ಅದರ ಸಾರ ಏನು ಅಂತ ಹೇಳ್ತೇನೆ. ನಾನಿದ್ದೇನೆ ಈಗ ಒಬ್ಬ ಜೀವ. ನನ್ನ ಈ ಏನು ದೇಹ ಇದೆ, ಇದು ಏನಿದು? ನನ್ನ ದೇಹ, ನನಗಾಗಿ ಇರುವಂತಹ ದೇಹ ನನ್ನ ದೇಹ. ನಾನೇ ದೇಹ ಅಲ್ಲ, ನನಗೆ ಇರುವ ದೇಹ ಇದು ಶರೀರ. ಶರೀರ ರೂಪಕ ಅಂದ್ರೆ ಅರ್ಥವೇನು ಅಂದ್ರೆ, ಮುಖ್ಯವಾಗಿ ನನಗೆ ದೇಹ ಇದೆ, ಆದ್ರೆ ಭಗವಂತನಿಗೆ ಅವ್ಯಕ್ತ ತತ್ವ ಅಂದ್ರೆ ಏನು ಅಂದ್ರೆ ಇದು ಒಂದು ದೇಹ ಇದ್ದಂತೆ. ಹೇಗೆ ಒಬ್ಬ ಜೀವನಿಗೆ ಒಂದು ಮನುಷ್ಯ ಶರೀರವಿದೆ, ಹಾಗೆ ಭಗವಂತನಿಗೆ ಶರೀರ ಅಂದ್ರೇನು? ಅವ್ಯಕ್ತ ತತ್ವ. ಹಾಗಾದ್ರೆ ನನಗೆ ಹೇಗೆ ದೇಹವು ಹಾಗೆ ಭಗವಂತನಿಗೆ ಅವ್ಯಕ್ತ ತತ್ವವಾ? ಹಾಗಲ್ಲ. ನನಗೆ ಮುಖ್ಯವಾದ ದೇಹ ಇದು, ಆದರೆ ಭಗವಂತನಿಗೆ ಅಮುಖ್ಯವಾದ ದೇಹ. ಅರ್ಥವಾಯ್ತಲ್ಲ? ಈ ಅಮುಖ್ಯವಾದ ದೇಹ ಅಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಶರೀರ ರೂಪ ಅಂತ ಹೇಳದೇನೆ ಶರೀರ ರೂಪಕ ಅಂತಂದಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ಮುಂದೆ ನೋಡ್ರಿ. ಶರೀರ ರೂಪಕೆ ಇತ್ಯಾದಿ ಕಪ್ರತ್ಯಯ ಕುತ್ಸನೆ, ಕುತ್ಸಿತೆ ಕಪ್ರತ್ಯಯ. ಅದನ್ನೇ ನಾನು ವ್ಯಾಕರಣದ್ದು ನಾನು ಹೇಳಿದೆ. ಅಪ್ರಧಾನವಾದ ಶರೀರ ಹೊರತು ಪ್ರಧಾನವಾದ ಶರೀರ ಅಲ್ಲ ಭಗವಂತನಿಗೆ. ಈ ಅಂಶವನ್ನು ಸೂಚನೆ ಮಾಡೋದಕ್ಕಾಗಿ ಶರೀರ ರೂಪಕ ಆಯ್ತು. ಅಭಿಪ್ರಾಯವೇನು? ತಥಾಚ ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ ಯಥಾ ಶರೀರಂ ಪುರುಷತಂತ್ರಂ ತಥಾ ಪರಮಾತ್ಮ ತಂತ್ರತ್ವೇನ ನಿಮಿತ್ತೇನ ಶರೀರ ಸಮೇ ಕುತ್ಸಿತತ್ವಾತ್. ಏನು? ಈಗ ನನ್ನ ಶರೀರವಿದೆ. ನನ್ನ ಶರೀರ ಏನಾಗಿದೆ ಅಂತಂದ್ರೆ ಜಡವಾಗಿದೆ ಹಾಗೂ ಕುತ್ಸಿತ ಇತ್ಯಾದಿಯಾಗಿ ಇದೆ. ಇರ್ಲಿ, ಆ ಕಾರಣಕ್ಕಾಗಿ ಅದು ಭಗವಂತನಿಗೆ ಅಪ್ರಧಾನವಾದಂತಹ ಶರೀರ. ಯಾಕೆ ಪ್ರಧಾನವಾದ ಶರೀರ ಅಂತ ಒಪ್ಪಬಾರದು ಅಂದ್ರೆ ನಮಗೆ ಜಡ ಸಂಬಂಧ ಬರ್ಬೋದು.
ಭಗವಂತನಿಗೆ ಆಗಲ್ಲ, ಚೇತನಾತ್ಮಕವಾದ ಶುದ್ಧ ಚಿದ್ರೂಪವಾದದ್ದು. ಹಾಗಾಗಿ ಅವನಿಗೆ ನೀಚವಾದ ಕುತ್ಸಿತ ಜಡವಾದ ಸಂಬಂಧ ಬರಬೇಕಾಗಿಲ್ಲ. ಅದಕ್ಕಾಗಿ ಅಪ್ರಧಾನವಾದಂತಹ ಶರೀರ ಅಂತ ಹೇಳಿದ್ರು. ಇರ್ಲಿ. ಹಾಗಾಗಿ ನಮ್ಮ ಶರೀರವಿದೆ. ನಮ್ಮ ಶರೀರ ಯಾವ ರೀತಿಯಾಗಿ ನನ್ನ ಅಧೀನವಾಗಿದೆ ಅಂದ್ರೆ, ನಾನು ನಡಿಬೇಕು ಅಂತ ವಿಚಾರ ಮಾಡಿದ್ರೆ ನಾನು ನಡಿತೇನೆ, ನೋಡ್ಬೇಕು ಅಂತ ನಾನು ವಿಚಾರ ಮಾಡಿದ್ರೆ ನೋಡ್ತೇನೆ. ಹೀಗೆ ಇತ್ಯಾದಿಯಾಗಿ ಪುರುಷಾಧೀನವಾಗಿ ನಮ್ಮ ಶರೀರಗಳಿದೆ. ಹಾಗೆ ಈ ಪ್ರಕೃತಿ ತತ್ವವನ್ನು ಕೂಡ ಏನಾಗಿದೆ ಅಂದ್ರೆ ಭಗವದ್ ಅಧೀನವಾಗಿದೆ. ಭಗವಂತನ ಅಧೀನವಾಗಿದ್ದದ್ದರಿಂದಾಗಿ ಆ ಯಾವ ಭಗವಂತನ ಶರೀರಕ್ಕೆ ಸಮಾನವಾದದ್ದು ಅಂದ್ರೆ ಅಪ್ರಧಾನವಾದಂತಹ ಏನು ಶರೀರವಿದೆಯೋ ಅಂತಹ ಶರೀರ ರೂಪಕವಾದಂತಹ ಪ್ರಕೃತಿ ತತ್ವದಲ್ಲಿ ಭಗವಂತ ವಿನ್ಯಸ್ತ. ವಿನ್ಯಸ್ತ ಅಂತಂದ್ರೆ ಭಗವಂತ ನಿಯಾಮಕವಾಗಿ, ನಿಯಾಮಕ ರೂಪದಿಂದ, ನಿಯಾಮಕತ್ವೇನ ಆ ಪ್ರಕೃತಿ ತತ್ವದಲ್ಲಿ ಭಗವಂತ ಇದ್ದಾನೆ. ಅದನ್ನೇ ಹೇಳಿದ್ರು, ಯಥಾ ಶರೀರಂ ಪುರುಷತಂತ್ರಂ. ಹೇಗೆ ನಮ್ಮ ನಿಮ್ಮ ಶರೀರಗಳು ಪುರುಷತಂತ್ರಂ ಪುರುಷಾಧೀನವಾಗಿದೆಯೋ, ತಥಾ ಪರಮಾತ್ಮ ತಂತ್ರತ್ವೇನ ನಿಮಿತ್ತೇನ ಭಗವದ್ ಅಧೀನತ್ವೇನ ನಿಮಿತ್ತೇನ ಶರೀರ ಸಮೇ ಕುತ್ಸಿತತ್ವ. ಶರೀರ ಸಮ ಅಂತಂದ್ರೆ ಶರೀರದಂತೆ ಇರುವಂತಹದ್ದು, ಪ್ರಧಾನವಾದ ಶರೀರವಲ್ಲ, ಅಪ್ರಧಾನವಾದಂತಹ ಶರೀರದಲ್ಲಿ ಆ ಭಗವಂತ ವಿನ್ಯಸ್ತನಾಗಿದ್ದಾನೆ. ವಸ್ತುತಃ ಅಶರೀರೇ ಪ್ರಧಾನ. ಅದು ಶರೀರ ಮುಖ್ಯವಾದ ಶರೀರದ ಆಗದೇ ಇರುವಂತಹ ಅಮುಖ್ಯವಾದ ಶರೀರವಾದ ಪ್ರಧಾನದಲ್ಲಿ ವಿನ್ಯಸ್ತಸ್ಯ ಸ್ಥಿತಸ್ಯ ಪರಮಾತ್ಮನಃ ಅಂದ್ರೆ ನಿಯಾಮಕನಾಗಿ ಇರುವಂತಹ ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತನೇ ಏನಾದ ಅವ್ಯಕ್ತಾದಿ ಶಬ್ದೈಹಿ ಗೃಹೀತೇಹೇ ಗ್ರಹಣಾತ್. ಅವನೇ ಅವ್ಯಕ್ತ ಶಬ್ದದಿಂದ ವಾಚ್ಯನಾದವನು. ಹಾಗಾಗಿ ಭಗವಂತನಿಗೇನೆ ಅವ್ಯಕ್ತ ಶಬ್ದ ವಾಚ್ಯತ್ವವನ್ನು ಹೇಳಬೇಕು. ಏನು ಇಲ್ಲಿ ಏನ್ ಹೇಳದಂತೆ ಆಯ್ತು ಅಂತಂದ್ರೆ, ಒಂದೇ ಮಾತಿನಲ್ಲಿ ಹೇಳ್ತೇನೆ. ಪ್ರಕೃತಿ ತತ್ವ ಇದು ಅವ್ಯಕ್ತ ಶಬ್ದ ವಾಚ್ಯ ಅಂತ ಹೇಳೋ ಪೂರ್ವಪಕ್ಷಿಗಳು ಅಲ್ಲ, ಭಗವಂತನೇ ಅವ್ಯಕ್ತ ಶಬ್ದ ವಾಚ್ಯ ಅಂತ ಸಿದ್ಧಾಂತ. ಯಾಕೆ ದರ್ಶಯಿತಿ ಚ ಶ್ರುತಿ ಸ್ಮೃತಿ ಪ್ರಮಾಣ, ಇದು ಒಂದ್ ಕಡೆ ಇರ್ಲಿ. ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ, ನಾವು ಹಿಂದಕ್ಕೆ ಅನೇಕ ಸೂತ್ರದಲ್ಲಿ ವಿಚಾರ ಮಾಡಿದ್ದೇವೆ. ಯಾವುದು ಪ್ರಧಾನ ಯಾವುದು ಅಪ್ರಧಾನ ಅಂತ ವಿಚಾರ ಮಾಡಬೇಕು. ಪ್ರಕೃತಿ ತತ್ವ ಇದು ಪ್ರಧಾನವೋ, ಪ್ರಕೃತಿ ತತ್ವದಲ್ಲಿ ಇರುವ ಭಗವಂತ ನಿಯಾಮಕನಾಗಿ ಇರುವ ಭಗವಂತ ಪ್ರಧಾನವೋ? ಭಗವಂತ ಪ್ರಧಾನ. ಆ ಭಗವಂತ ಯಾಕಿದ್ದಾನೆ, ಹೇಗಿದ್ದಾನೆ? ಯಾಕಿದ್ದಾನೆ ಅಂತ ಕೇಳಿದ್ರೆ, ಭಗವಂತನ ಅಪ್ರಧಾನವಾದ ಒಂದು ಶರೀರವಾಗಿದೆ ಪ್ರಕೃತಿ ತತ್ವ. ನಾನು ಈ ಜೀವ ಈ ದೇಹದಲ್ಲಿ ಯಾಕಿದ್ದೇನೆ? ನನಗಾಗಿ ಇರುವ ದೇಹ, ಹಾಗಾಗಿ ಆ ದೇಹದಲ್ಲಿ ನಾನಿದ್ದೇನೆ ಅಷ್ಟೇ. ನನಗೆ ಪ್ರಧಾನವಾದದ್ದು, ಭಗವಂತನಿಗೆ ಅಪ್ರಧಾನವಾದದ್ದು. ಇರಲಿ, ನನ್ನ ಅಧೀನವಾಗಿ ಈ ದೇಹ ಹೇಗೋ ಹಾಗೆ ಆ ಪ್ರಕೃತಿ ತತ್ವಾದಿ ಎಲ್ಲವೂ ಪ್ರಕೃತಿಯನ್ನ ಆರಂಭಿಸಿಕೊಂಡು ಪ್ರತಿಯೊಂದು ಭಗವದಧೀನ, ಅದರಲ್ಲೂ ಆ ಪ್ರಕೃತಿ ತತ್ವವು ಭಗವದಧೀನ. ಅಂತಹ ಭಗವದಧೀನವಾದ ಏನೊಂದು ಪ್ರಕೃತಿ ತತ್ವ ಇದೆಯೋ ಆ ಪ್ರಕೃತಿ ತತ್ವದಲ್ಲಿ ನಿಯಾಮಕನಾಗಬೇಕು ಅಂತ ಅನ್ನೋದಕ್ಕಾಗಿ ನಿಯಾಮಕ ರೂಪದಿಂದಾಗ ಭಗವಂತ ತಾನೊಂದು ರೂಪವನ್ನು ಅಲ್ಲಿಟ್ಟ. ಅಲ್ಲಿ ಇದ್ದದ್ದರಿಂದಾಗಿ ಆ ಭಗವಂತನೇ ನಿಜವಾಗಿ ಅವ್ಯಕ್ತ ಅಂದರೆ ತಾನು ವ್ಯಕ್ತನಾಗಿ ವ್ಯಕ್ತವಾಗದೇ ಇರುವಂತಹ ರೂಪವನ್ನು ಪಡೆದವನು. ಹಾಗಾಗಿ ಅವನೇ ಅವ್ಯಕ್ತ ಶಬ್ದ ವಾಚ್ಯ ಹೊರತು ಮುಖ್ಯವಾಗಿ ಪ್ರಕೃತಿ ತತ್ವ ಅಲ್ಲ. ಮತ್ತೆ ಅದೇ ಸಮಸ್ಯೆ ಬಂತಲ್ಲ, ಭಗವಂತನೇ ವಾಚ್ಯ, ಬೇರೆಯವರು ವಾಚ್ಯರಲ್ಲ ಅಂತಂದ್ಬಿಟ್ರೆ ಬೇರೆ ಕಡೆಗೆ ವ್ಯವಹಾರ ಹೇಗೆ ಮಾಡೋದು ಅಂತಂದ್ರೆ, ಅದಕ್ಕೆ ಹೇಳಿದ್ರು ತಥಾಚ ಪರಮಾತ್ಮ ಸಂಬಂಧಾದೇವ ಅನ್ಯತ್ರ ಪ್ರಕೃತ್ಯಾದವು ಅವ್ಯಕ್ತಾದಿ ಶಬ್ದವಾಚ್ಯತ್ವ ವ್ಯವಹಾರ ಇತ್ಯರ್ಥ. ಅಂದ್ರೆ ಅವ್ಯಕ್ತ ಶಬ್ದ ವಾಚ್ಯನಾದ ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತನ ಸಂಬಂಧ ಪ್ರಕೃತಿ ತತ್ವಕ್ಕಿದೆ. ಪ್ರಕೃತಿ ತತ್ವ ಇದೆ, ಭಗವಂತ ಇದ್ದಾನೆ.
ಪ್ರಕೃತಿ ತತ್ವವು ಅವ್ಯಕ್ತ ಶಬ್ದ ವಾಚ್ಯ, ಭಗವಂತನು ವಾಚ್ಯ. ಆದರೆ ಭಗವಂತ ಮುಖ್ಯ ವಾಚ್ಯ. ಆ ಮುಖ್ಯವಾಚ್ಯನಾದಂತಹ ಯಾವ ಭಗವಂತ ಇದ್ದಾನೋ ಆ ಭಗವಂತ ಅಲ್ಲಿ ಇದ್ದಾನೆ, ಅವನ ಸಂಬಂಧ ಆ ಪ್ರಕೃತಿ ತತ್ವಕ್ಕೆ ಇದೆ. ಹಾಗಾಗಿ ಆ ಪ್ರಕೃತಿ ತತ್ವವು ಕೂಡ ಏನಾಯ್ತು, ಅವ್ಯಕ್ತ ಶಬ್ದ ವಾಚ್ಯವಾಯಿತು. ಸುಮ್ನೆ ಉದಾಹರಣೆಗೆ ಒಬ್ಬ ಸಜ್ಜನ ಇದ್ದಾನೆ. ಆ ಸಜ್ಜನ ಇದ್ದಾಗ ಯಾವಾಗ್ಲೂ ಅವನ ಜೊತೆಗೆ ಇನ್ನೊಬ್ನು ಇರ್ತಾನೆ. ಅವಾಗ ನಾವು ಆ ಇನ್ನೊಬ್ನಿಗೆ ಏನಂತಂತೇವೆ, ಅವರು ಸಜ್ಜನರು ಅಂತಂತೇವೆ. ಯಾಕೆಂದ್ರೆ ಎಂದಿಗೂ ಸಜ್ಜನರು ದುರ್ಜನರ ಸಂಘವನ್ನು ಮಾಡೋದಿಲ್ಲ. ಆದರೆ ಅವನ ಜೊತೆಗೆ ಮತ್ತೊಬ್ನು ಯಾವಾಗಲೂ ಇದ್ದಾನೆ ಅಂದ್ರೆ ಅವನು ಸಜ್ಜನ ಇರ್ಬೇಕು ಅಂತೇವಲ್ವಾ. ಸುಮ್ನೆ ನೀಚವಾದ ಉದಾಹರಣೆ ಒಂದು ಕೊಟ್ಟೆ ಅಷ್ಟೆ. ಹಾಗೆ ಅವ್ಯಕ್ತ ಶಬ್ದವಾಚ್ಯನಾದ ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತ ಸಂಬಂಧ ಪ್ರಕೃತಿ ತತ್ವಕ್ಕೆ ಇದೆ ಅಂತನೋ ಕಾರಣಕ್ಕಾಗಿ ಅದೂ ಕೂಡ ಅವ್ಯಕ್ತ ಶಬ್ದ ವಾಚ್ಯ. ಹೀಗೆ ಅವ್ಯಕ್ತ ಶುದ್ಧ ವಾಚ್ಯತ್ವವನ್ನು ನಾವು ಕೇವಲ ಪರಮಾತ್ಮನಲ್ಲಿ ಮಾತ್ರ ಅಂತ ಹೇಳ್ತಾ ಇಲ್ಲ, ಪರಮಾತ್ಮನಲ್ಲಿ ಮುಖ್ಯವಾಗಿದೆ. ಭಗವದ್ ಅಧೀನವಾಗಿ ಪ್ರಕೃತಿಯಾದಿ ತತ್ವಗಳಲ್ಲೂ ಕೂಡ ಇದ್ದೇ ಇದೆ. ಇನ್ನ ಇದೇ ಅಂಶದಲ್ಲಿ ಕೆಲವೊಂದು ಯುಕ್ತಿಯನ್ನು ಮುಂದೆ ಹೇಳ್ತಾರೆ. ತದಧೀನತ್ವಾದರ್ಥವತ ಅಂತ ಹೇಳಿ ಅಲ್ಲೂ ಈ ಅಂಶವನ್ನು ಹೇಳ್ತಾರೆ. ಅಂದ್ರೆ ಇನ್ನೊಂದು ಬೇರೆ ಯುಕ್ತಿಗಳನ್ನು ಕೊಡ್ತಾರೆ. ಇನ್ನೊಂದು ಇದೇ ಸೂತ್ರದ ವಿಚಾರದಲ್ಲಿ ನಾವು ಇನ್ನೊಂದು ಪ್ರಶ್ನೆ ಮಾಡ್ಕೊಂಡಿದ್ವಿ. ಅವ್ಯಕ್ತ ಶಬ್ದದಿಂದಾಗಿ ಭಗವಂತ, ಈಗ ನಾವು ಮಾಡಿದ್ದು ಒಂದು ಪ್ರಶ್ನೆಗೆ ಸಮಾಧಾನ ಸಿಕ್ಕಿದೆ. ಏನು, ಬೇರೆ ಕಡೆಗೆ ಹೇಗೆ ವ್ಯವಹಾರ ಮಾಡೋದು? ಬೇರೆ ಕಡೆಗೆ ನಾವು ಅವ್ಯಕ್ತ ಶಬ್ದದ ವ್ಯವಹಾರ ಅಂತ ಪ್ರಶ್ನೆ ಬಂದಾಗ ಅದು ಕೂಡ ವಾಚ್ಯವೇ ಅಂತ ಮಾಡ್ಕೊಂಡು ನಾವು ಇದನ್ನ ನಾವು ಎಲ್ಲಾ ಕಡೆಗೆ ಅನ್ವಯ ಮಾಡ್ಕೊಳ್ಬೇಕು. ನಿಮಗೆ ಒಂದು ಹೆಸರನ್ನು ಇಟ್ಟಿರ್ತೇವೆ, ರಾಮ ಅಂತ ಹೆಸರು, ಗೋವಿಂದ ಅಂತ ಹೆಸರು. ಈ ಶಬ್ದದಿಂದ ನಮ್ ತಂದೆ ನಿಮಗೆ ತಂದೆ ಹೆಸರಿಟ್ಟಿದ್ದಕ್ಕಾಗಿ ಆ ಶಬ್ದದಿಂದ ವಾಚ್ಯ ಅಂತ ಹೇಳಬೇಕು. ಆದ್ರೆ ಮುಖ್ಯವಾಗಿ ಭಗವಂತನೇ ವಾಚ್ಯ. ಆಮೇಲೆ ನಾವ್ ಹೇಗೆ ವಾಚ್ಯ ಅಂತ ಆಗೋದು? ವಾಚ್ಯನಾದ ಆ ಭಗವಂತನ ಮೂರ್ತಿ ನಮ್ಮಲ್ಲಿ ಇದ್ದದ್ದರಿಂದ ನಾವು ಆ ಶಬ್ದ ವಾಚ್ಯರು. ಇಂದ್ರ ಶಬ್ದದಿಂದ ಇಂದ್ರ ದೇವತಾ ವಾಚ್ಯನೋ ಭಗವಂತ ವಾಚ್ಯನೋ? ಭಗವಂತನೇ ವಾಚ್ಯ. ಆ ವಾಚ್ಯನಾದ ಭಗವಂತ, ಆ ನಾಮದಿಂದ ವಾಚ್ಯನಾದ ಭಗವಂತ ನಮ್ಮಲ್ಲಿ ಸನ್ನಿಹಿತನಾಗಿ ಇದ್ದಾನೆ ಅಂತನೋ ಕಾರಣಕ್ಕಾಗಿ ನಾನು ಆ ಶಬ್ದದಿಂದ ವಾಚ್ಯ, ಇಂದ್ರ ದೇವತೆಯೂ ವಾಚ್ಯ. ಹೀಗೆ ಇತ್ಯಾದಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳೋದು. ಆಮೇಲೆ ಇನ್ನೊಂದು ಪ್ರಶ್ನೆಯಲ್ಲಿ, ಹಾಗಾದ್ರೆ ಆ ಮಹತ ಪರಮ ಅವ್ಯಕ್ತಂ ಅವ್ಯಕ್ತ ಪುರುಷ ಪರಹ ಅಂತ ಹೇಳುವಾಗ ಅವ್ಯಕ್ತ ತತ್ವ, ಅವ್ಯಕ್ತ ಅಂದ್ರೆ ಭಗವಂತ ಅಂತ ಅರ್ಥ ಮಾಡೋದಾದ್ರೆ ಅದಕ್ಕಿಂತಲೂ ಪರ ಪುರುಷ ಅಂತಂದ್ರೆ ಪುರುಷನಿಗೆ ಪರತ್ವ, ಅವ್ಯಕ್ತಕ್ಕೆ ಅವರತ್ವ, ಅದ ಮತ್ತು ಬಂತಲ್ವಾ ಅಂತ ಪ್ರಶ್ನೆ ಬಂದಿತ್ತು. ಇದಕ್ಕೆ ಯುಕ್ತಿಯನ್ನು ಮುಂದೆ ಕೊಡ್ತಾರೆ. ನಾನು ಇದೇ ಸಮಯದಲ್ಲಿ ಮತ್ತೆ ಹೇಳ್ತೇನೆ, ಅಲ್ಲೂ ಹೇಳ್ತೇನೆ. ಅದಮತ್ವ ಬಂತಲ್ಲ ಅಂದ್ರೆ ಅಲ್ಲ. ಯಾಕೆ ಅದಮತ್ವ ಬರೋದಿಲ್ಲ ಅಂತಂದ್ರೆ ತತ್ ಸ್ವಾಮಿಕತ್ವ ಅಂತಂತಾರೆ. ಅಂದ್ರೆ ಅವ್ಯಕ್ತ ಶಬ್ದಕ್ಕೆ ಮತ್ತೊಂದು ಅರ್ಥವೇನು? ಭಗವಂತ ಅಂತ ಅರ್ಥ ಮಾಡಿದ್ದೇವಲ್ವಾ, ಅದೇ ರೀತಿಯಾಗಿ ಅವ್ಯಕ್ತ ಶಬ್ದಕ್ಕೆ ಪ್ರಕೃತಿ ಅಂತೂ ಅರ್ಥ ಮಾಡಿದ್ದೇವೆ ನಾವು. ಹಾಗಾಗಿ ಅವ್ಯಕ್ತಾತ್ ಪುರುಷಃ ಪರಹ ಅಂತಂದಾಗ ಏನಾಯ್ತು ಅಂತಂದ್ರೆ ಅವ್ಯಕ್ತ ಶಬ್ದದಿಂದ ವಾಚ್ಯವಾದ, ಅಮುಖ್ಯವಾಗಿ ವಾಚ್ಯವಾದ ಏನೊಂದು ಅವ್ಯಕ್ತ ಪ್ರಕೃತಿ ತತ್ವ ಇದೆಯೋ, ಅದರಲ್ಲಿ ಏನೊಂದು ಅವರತ್ವ ಇದೆಯೋ ಅಂತಹ ಅವರತ್ವ ಸ್ವಾಮಿಕತ್ವ. ಆ ಅವರತ್ವಕ್ಕೆ ಒಡೆಯರಾದವರು ಯಾರು? ಪ್ರಕೃತಿಗೆ ಅವರತ್ವವನ್ನು ತಂದು ಕೊಟ್ಟವರು ಯಾರು? ಭಗವಂತ. ಅವರತ್ವ ಸ್ವಾಮಿಕತ್ವಾತ್, ಅವರತ್ವವನ್ನು ತಂದು ಕೊಡೋದಕ್ಕೆ ಸ್ವಾಮಿಯಾಗಿದ್ದಾನೆ ಭಗವಂತ ಅಂತನೋ ಕಾರಣಕ್ಕಾಗಿ ಭಗವಂತನು ಅವರ ಅಂತ ಕರಿಬಹುದು. ಅವರ ಅಂತ ಕರೆದ ಮಾತ್ರಕ್ಕೆ ಅವನಿಗೆ ದೋಷ ಬಂತು ಅಂತ ಹೇಳಬೇಡಿ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ ದುಃಖಿ, ಬದ್ಧ, ಅವರ ಅಂತ ಹೀಗೆ ಅನೇಕ ಶಬ್ದಗಳಿದೆ. ಅದೆಲ್ಲವನ್ನು ಸೌಣೆ ಮಾಡ್ತಾರೆ. ಆಗ ರಾಜ ಪರಾಜಯಿ ಅಂತಂದೆ, ಅಥವಾ ರಾಜ ಜೈ ಅಂತಂದೆ. ಅಂದ್ರೆ ಅರ್ಥವೇನು? ರಾಜ ಜೈ ಅಂತಂದ್ರೆ ರಾಜನಿಗೆ ಜಯವಾಯಿತು. ರಾಜ ಪರಾಜಯಿ
ರಾಜನಿಗೆ ಪರಾಜಯವಾಯಿತು ಅಂತಂದೇವೆ ನಾವು. ಈಗ ಜಯ ಪರಾಜಯ, ಗೆದ್ದು ಬರೋದು ಸೋಲೋದು ಇದೆಲ್ಲ ಯಾವಾಗ? ಯಾರು ಯುದ್ಧವಾಡ್ತಾರೆ, ಯುದ್ಧವಾಡಿದಾಗ ಆ ಯುದ್ಧದಲ್ಲಿ ಒಬ್ಬರಿಗೆ ಜಯ ಮತ್ತೊಬ್ಬರಿಗೆ ಪರಾಜಯ ಅಂತ ಹೀಗೆ ನಾವು ವ್ಯವಹಾರ ಮಾಡ್ತೇವೆ. ಆದರೆ ರಾಜ ಸಿಂಹಾಸನದಲ್ಲಿ ಕೂತಿರ್ತಾನೆ, ಅವನು ಯುದ್ಧದ ಭೂಮಿಗೆ ಬಂದಿಲ್ಲ. ಅವನು ಪ್ರಜೆಗಳನ್ನು ಕಳಿಸ್ತಾನೆ, ಪ್ರಜೆಗಳನ್ನು ಕಳಿಸಿ ಅವ್ರು ಯುದ್ಧವಾಡ್ತಾರೆ, ಯುದ್ಧವಾಡ್ಕೊಂಡು ಬಂದು ಎದುರಿನ ಪಕ್ಷದವರನ್ನು ಸಾಯಿಸ್ತಾರೆ. ಆಮೇಲೆ ಜಯವಾಯ್ತು. ಯಾರಿಗೆ ಜಯವಾಯ್ತು? ಯುದ್ಧವಾಡಿದವರಿಗೆ ಜಯವಾಯಿತು, ರಾಜನಿಗೆ ಜಯವಾಯಿತು. ಯುದ್ಧವಾಡಿದವರಿಗೆ ಪರಾಜಯವಾಯಿತು, ರಾಜನಿಗೆ ಪರಾಜಯವಾಯಿತು. ಸಂಬಂಧವೇ ಇಲ್ಲ, ರಾಜ ಎಲ್ಲೋ ಕೂತಿದ್ದಾನೆ. ನಾವು ಹೇಳೋದು ರಾಜ ಜಯಿ, ರಾಜನಿಗೆ ಜಯವಾಯಿತು ಅಂತಂತೇವೆ. ಯಾಕಂತೇವೆ ಅಂತಂದ್ರೆ ಅವರೆಲ್ಲರಲ್ಲೂ ಏನೊಂದು ನಿಯಮನ ಮಾಡುವಂತಹ ಕಾರ್ಯವಿದೆ, ಅದು ರಾಜನಿಂದ ಮಾಡ್ತಾನೆ. ರಾಜಾಧೀನವಾಗಿ ಜಯ ಯಾರಿಗೆ ಬಂತು? ಭೃತ್ಯರಿಗೆ ಬಂದಿದೆ, ಪ್ರಜೆಗಳಿಗೆ. ಅದಕ್ಕೆ ಸ್ವಾಮಿ ಆದವ್ರು ಯಾರು? ರಾಜ. ಆ ಕಾರಣಕ್ಕಾಗಿ ರಾಜ ಜಯಿ, ರಾಜ ಪರಾಜಯಿ ಅಂತ ನಾವು ವ್ಯವಹಾರ ಮಾಡ್ತೇವೆ. ಇದರಿಂದಾಗಿ ರಾಜನಿಗೇನಾದ್ರೂ ದೋಷ ಬಂತ? ಬರ್ಲಿಲ್ಲ. ಸಾಮಾನ್ಯ ಮನುಷ್ಯ ರಾಜನಿಗೆ ದೋಷ ಸಂಪರ್ಕ ಬರ್ಬೋದು, ಆದರೆ ಭಗವಂತನಿಗೆ ಹಾಗೆ ನಾವು ಅವ್ಯಕ್ತಾತ್ ಪುರುಷ ಪರಹ ಅಂತ ಹೇಳಿದಾಗ ಅವ್ಯಕ್ತ ಶಬ್ದ ವಾಚ್ಯನಾಗಿದ್ದಾನೆ ಭಗವಂತ ಅಂತ ಹೇಳ್ಬಿಟ್ರೆ ಭಗವಂತನಿಗೆ ಅವರತ್ವ ಅಧಮತ್ವ ಬಂತಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಭಗವಂತನಿಗೆ ಅಧಮತ್ವ ಬರೋದಿಲ್ಲ. ಪ್ರಕೃತಿ ತತ್ವದಲ್ಲಿರುವ ಅಧಮತ್ವಕ್ಕೆ ಅವರತ್ವಕ್ಕೆ ಸ್ವಾಮಿಯಾಗಿದ್ದಾನೆ ಭಗವಂತ. ಬಹಳ ವ್ಯತ್ಯಾಸವಿದೆ. ಅವರ, ದುಃಖಿ, ಬದ್ಧ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾದ ಮಾತ್ರಕ್ಕೆ ಅವನಿಗೆ ದುಃಖ ಬರಬೇಕು ಅಂತ ಅರ್ಥ ಇಲ್ಲ. ದುಃಖಿ ಅಂತ ಅನ್ನೋ ಶಬ್ದಕ್ಕೆ ಎರಡು ರೀತಿಯಾಗಿ ಅರ್ಥ ಇದೆ. ಬದ್ಧ ಇತ್ಯಾದಿ ಶಬ್ದಗಳಿಗೆ ಎರಡು ರೀತಿಯಾಗಿ ಅರ್ಥ ಮಾಡೋದು. ಏನು? ದುಃಖಂ ಅಸ್ಯ ಅಸ್ತಿ ಇತಿ ದುಃಖಿ. ಯಾರಿಗೆ ದುಃಖವಿದೆಯೋ ಅವನು ದುಃಖಿ. ಇದು ಒಂದರ್ಥ, ನಾವೆಲ್ಲರೂ ತಿಳಿದಿದ್ದು. ನಮಗೆ ದುಃಖ ಇದೆ, ಹಾಗಾಗಿ ನಾನು ದುಃಖಿ ಅಂತ ಅನ್ನೋ ಶಬ್ದದಿಂದ ವಾಚ್ಯ. ಸ್ವಲ್ಪ ಇದನ್ನು ವಿವರಣೆ ಮಾಡ್ತಾ ಇದ್ದೇನೆ, ಸ್ವಲ್ಪ ಪ್ರಧಾನ ವಿಷಯ ಇದೆ ಇಲ್ಲಿ ಅದಕ್ಕೆ. ಹಾಗೆ ಭಗವಂತನು ದುಃಖಿ. ಭಗವಂತನಿಗೆ ದುಃಖಿ ಅಂದ್ರೆ ಅರ್ಥವೇನು? ದುಃಖ ಇದೆ ಅಂತನೋ ಕಾರಣಕ್ಕಾಗಿ ಭಗವಂತ ದುಃಖಿ ಅಂತ ಅರ್ಥವ? ಹಾಗಲ್ಲ. ಪರಗತ ದುಃಖ ಸ್ವಾಮಿತ್ವಾತ್ ದುಃಖಿ. ಮತ್ತೊಬ್ಬರಲ್ಲಿರುವ ಏನೊಂದು ದುಃಖವಿದೆಯೋ ಅದಕ್ಕೆ ಸ್ವಾಮಿ, ಒಡೆಯನಾಗಿದ್ದಾನೆ ಅಂತನೋ ಕಾರಣಕ್ಕಾಗಿಯೂ ಭಗವಂತನಿಗೆ ದುಃಖಿ ಅಂತ ಕರಿತೇವೆ. ಅಂದ ಮೇಲೆ ಒಂದು ಶಬ್ದವನ್ನು ಕರೆದಿದ್ದೇವೆ ಅಂತಂದ್ಮೇಲೆ ಆ ಗುಣಗಳು ಹೇಗೆ ಬರುತ್ತೆ ಅಂತ ನಾವು ವಿಚಾರ ಮಾಡಬೇಕು. ಅದೇ ರೀತಿಯಾಗಿ ಅವ್ಯಕ್ತಾತ್ ಪುರುಷಃ ಪರಹ ಅಂತ ಹೇಳುವಾಗ ಪುರುಷನಿಗೆ ಪರತ್ವ, ಅವ್ಯಕ್ತ ಶಬ್ದ ವಾಚ್ಯವಾದದ್ದಕ್ಕೆ ಅಧಮತ್ವ, ಅವರತ್ವವನ್ನು ಹೇಳಿದ್ದೇವೆ. ಆದರೆ ಅವರತ್ವ ಗುಣ ಸಂಬಂಧವಿದ್ದದ್ದಕ್ಕಾಗಿ ಭಗವಂತನಿಗೆ ಅವ್ಯಕ್ತ ಶಬ್ದ ವಾಚ್ಯವಾದದ್ದಕ್ಕಾಗಿ ಭಗವಂತನಿಗೆ ಅವರತ್ವ ಬರ್ತಾ ಇದೆ ಅಂತ ಹೇಳಬೇಡಿ. ಮತ್ತೊಬ್ಬರಲ್ಲಿ ಇರುವ, ಈಗ ಪ್ರಕೃತಿ ತತ್ವದಲ್ಲಿ ಇರುವ ಏನು ಅವರತ್ವ ಇದೆಯೋ ಅದಕ್ಕೆ ಸ್ವಾಮಿಯಾಗಿದ್ದಾನೆ ಭಗವಂತ ಅಂತನೋ ಕಾರಣಕ್ಕಾಗಿ ಅವರ, ದುಃಖಿ ಇವೇ ಮೊದಲಾದ ಶಬ್ದಗಳಿಂದ ವಾಚ್ಯನಾದರೂ ಭಗವಂತನಿಗೆ ಯಾವ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಸರ್ವಶಬ್ದ ವಾಚ್ಯತ್ವ ಹೋಯಿತು. ದೋಷವನ್ನು ಹೇಳುವಂತಹ ಶಬ್ದಗಳಿಂದ ಭಗವಂತ ವಾಚ್ಯನಲ್ಲ, ಕೇವಲ ಗುಣವನ್ನು ಹೇಳುವಂತಹ ಶಬ್ದದಿಂದ ಮಾತ್ರ ಭಗವಂತ ವಾಚ್ಯ ಅಂತ ಆಗಬೇಕಾಗತ್ತೆ. ಹೀಗೆ ಮಾಡಿಬಿಟ್ರೆ ಸರ್ವಶಬ್ದ ವಾಚ್ಯತ್ವ ಪ್ರತಿಜ್ಞೆ ನಾವೇನು ಮೊದಲಿಗೆ ಮಾಡಿದ್ದೇವೆ ಅದೆಲ್ಲವೂ ಭಗ್ನವಾಯಿತು. ಆ ಸರ್ವಶಬ್ದ ಸಮನ್ವಯವನ್ನು ಮಾಡಬೇಕು. ಮಾಡಿದಾಗ ದೋಷವಾಚ್ಯಾದ ಶಬ್ದಗಳ ಸಮನ್ವಯವನ್ನೂ ಮಾಡಬೇಕು. ಮಾಡಿದ್ರೂ ಭಗವಂತನಿಗೆ ದೋಷ ಬರಬಾರದು. ಹೇಗೆ ಅಂದ್ರೆ ಹೀಗೆ ವ್ಯವಸ್ಥೆ. ಮತ್ತೊಬ್ಬರಲ್ಲಿರುವ ದೋಷಕ್ಕೆ ನಿಯಾಮಕ, ಆದ್ದರಿಂದಾಗಿ ಅವನು ವಾಚ್ಯ. ಆದರೆ ನಾನು ವಾಚ್ಯ ಅಂತ ಹೇಳುವಾಗ ನನಗೆ ಹಾಗಲ್ಲ. ನನಗೆ ದುಃಖ ಇದ್ದದ್ದಕ್ಕೆ ನಾನು ವಾಚ್ಯ, ದುಃಖಿ ಅಂತನೋ ಶಬ್ದದಿಂದ. ನಾನು ಬದ್ಧ ಅಂತನೋ ಶಬ್ದದಿಂದ ವಾಚ್ಯ. ಯಾಕೆಂದ್ರೆ ಸಂಸಾರ ಬಂಧದಲ್ಲಿ ನಾನು ಸಿಲುಕಿದ್ದೇನೆ, ಸಂಸಾರ ಬಂಧದಲ್ಲಿ ನಾನು ಇದ್ದೇನೆ ಅಂತನೋ ಕಾರಣಕ್ಕಾಗಿ ನಾನು ಬದ್ಧ ಅಂತನೋ ಶಬ್ದದಿಂದ ವಾಚ್ಯ. ಹಾಗೆ ಭಗವಂತನೂ ಬದ್ಧ ಶಬ್ದ ವಾಚ್ಯ. ಹೇಗೆ?
ನನಗೆ ಕೊಟ್ಟ ಬಂಧಕ್ಕೆ ಸ್ವಾಮಿಯಾಗಿದ್ದಾನೆ ಭಗವಂತ ಅಂತನೋ ಕಾರಣಕ್ಕಾಗಿ ಭಗವಂತನೂ ವಾಚ್ಯ. ಆದರೆ ಇದರಲ್ಲಿ ಯಾರು ಮುಖ್ಯವಾಚ್ಯರು, ಯಾರು ಅಮುಖ್ಯವಾಚ್ಯರು ಅಂತಂದ್ರೆ, ಯಾರು ಸ್ವಾಮಿ ಒಡೆಯರಾಗಿದ್ದಾರೋ ಅವರು ಮುಖ್ಯವಾಚ್ಯರು, ಯಾರು ಅಧೀನರಾಗಿದ್ದಾರೋ ಅವರು ಅನಂತರದಲ್ಲಿ ಅಮುಖ್ಯವಾಚ್ಯರು ಅಂತ ಹೀಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಭಗವಂತನಿಗೆ ದೋಷ ಸಂಪರ್ಕ ಬರುವ ಅಗತ್ಯವಿಲ್ಲ. ಅರ್ಥವಾಯ್ತಲ್ಲ? ಆಯ್ತು. ಇನ್ನ ಇದರಲ್ಲಿ ನಾವು ಎರಡು ವಿಚಾರ ಮಾಡಬೇಕು. ಇಲ್ಲಿ ಶರೀರ ರೂಪಕ ಅಂತ ಯಾಕೆ ಹೇಳಿದ್ರು, ಆಮೇಲೆ ವಿನ್ಯಸ್ತ ಅಂತ ಅನ್ನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ, ಬೇರೆ ಒಂದು ಶಬ್ದವನ್ನು ಪ್ರಯೋಗ ಮಾಡಬಹುದಲ್ಲ ಅಂತ ಕೆಲವು ಪ್ರಶ್ನೆ ಬರುತ್ತೆ ಇಲ್ಲಿ. ಮತ್ತೆ ನಾವು ಮುಂದಿನ ಪಾಠದಲ್ಲಿ ವಿಚಾರ. ಶ್ರೀಕೃಷ್ಣ. ಶ್ರೀಕೃಷ್ಣ. ಹರೇ ನಮಸ್ಕಾರ.